ಎಲ್ಲಾರ್ಗು ನಮಸ್ತೆ. ಮನೇಲಿ ಇವತ್ತು ಚಿಕನ್ ಬಸ್ಸಾರು. ಮುದ್ದೆ ನಾನ್ ಮಾಡ್ತೀನಿ. ಏನ್ ಕಲ್ತಿಲ್ಲ ಅಂದ್ರೂ ಮುದ್ದೆ ಒಂದ್ ಮಾಡಕ್ ಕಲ್ತಿದ್ದಾಳೆ. ಏನೇ ಮಾಡಿದ್ರು ನಾನೇ ಮಾಡಿದ್ದು ನನ್ ರುಚಿಯಾಗಿದೆ ಅನ್ನೋದು. ಗಮ್ ಅಂತಿದೆ. ಬನ್ನಿ ನಾನ್ ಮುದ್ದೆ ಮಾಡೋದ್ ಹೇಳ್ಕೊಡ್ತೀನಿ. ಅಂಡ್ ನನ್ ಮುದ್ದೆ ತಿನ್ನೋ ಸ್ಟೈಲ್ ಗೊತ್ತಾ? ಎಕ್ಸ್ಪೀರಿಯನ್ಸ್. ನಾನೇ ಮಾಡಿದ್ದು. ಸೊ ಹಾಯ್, ಶುಭ ಮಧ್ಯಾಹ್ನ ಎಲ್ಲರಿಗೂ. ವೆಲ್ಕಮ್ ಟು ಐ ಯೂಟ್ಯೂಬ್ ಚಾನೆಲ್. ಸೊ ಇದು ನಮ್ಮ ಫಸ್ಟ್ ವ್ಲಾಗ್ ಆಗಿರುತ್ತೆ. ಅಮ್ಮನ್ ಕೈ ರುಚಿ ತೋರ್ಸೋಣ ಅಂತ ಅನ್ಕೊಂಡ್ವಿ ನಿಮ್ಗೂ ಕೂಡ. ಸೊ ಅಮ್ಮ ಇವತ್ತು ಏನೋ ಕುಕ್ ಮಾಡ್ತಿದ್ದಾರೆ, ಅದೇನ್ ಮಾಡ್ತಾರೆ ನೋಡೋಣ ಬನ್ನಿ. ಅಮ್ಮ ನಮಸ್ತೆ. ಹೇಳಿ ನೋಡ್ಬಾ. ಹಲೋ, ಹಾಯ್ ಗೈಸ್, ಎಲ್ಲಾರ್ಗು ನಮಸ್ತೆ. ಸೊ ಇವತ್ತು ಏನ್ ಮಾಡ್ತಿದ್ಯಾ ಮಮ್ಮಿ? ಏನ್ ರೆಸಿಪಿ ತೋರ್ಸೋಣ ಅಂತ ಅನ್ಕೊಂಡಿದ್ಯಾ? ನಮ್ಮ ಮನೇಲಿ ಇವತ್ತು ಚಿಕನ್ ಬಸ್ಸಾರು ಸ್ಪೆಷಲ್. ನಮ್ಮ ಮನೇಲಿದ್ದು ಎಲ್ಲಾರ್ಗು ಫೇವ್ರೇಟ್. ನಮ್ಮ ಮನೇಲಿ ನಮ್ಮ ಮನೆ ಗೆಸ್ಟ್ ಗಳಿಗೆ ಬಂದ್ರು ಅಷ್ಟೇ ಫೇವ್ರೇಟ್. ಮತ್ತೆ ನಮ್ಮ ಮನೇಲಿ ಎಲ್ಲಾರ್ಗು ಫೇವ್ರೇಟ್ ಚಿಕನ್ ಬಸ್ಸಾರು. ಸೊ ಇವತ್ತು ಚಿಕನ್ ಬಸ್ಸಾರು ನೋಡೋಣ ಹೇಗ್ ಮಾಡೋದು ಅಂತ ಬನ್ನಿ. ಚಿಕನ್ ಬಸ್ಸಾರು ಬೇಕಾಗಿರೋದು 1 kg ಚಿಕನ್ ತೊಳೆದಿಟ್ಕೊಂಡಿದೀನಿ. ಅರ್ಶಿನ ಮತ್ತೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದಿಟ್ಕೋಬೇಕು. ಜೊತೆಗೆ ಒಗ್ಗರಣೆ ಈರುಳ್ಳಿ ಇದು ಸಪ್ರೇಟ್ ಸಣ್ಣಗೆ ಹೆಚ್ಚಿಟ್ಕೋಬೇಕು. ರುಬ್ಬಕ್ಕೆ ಏನೇನಂದ್ರೆ ತೆಂಗಿನಕಾಯಿ, ಚಕ್ಕೆ ಲವಂಗ, 1-2 ಸ್ಪೂನ್ ಹುರ್ಗಡ್ಲೆ, 2 ಈರುಳ್ಳಿ ರುಬ್ಕೊಂಡು ಒಂದ್ ಸೈಡ್ ಇಟ್ಕೋಬೇಕು. ಇದೀನಿ ಸೊ ಇದು ನಮ್ಮ ಮನೆಗೆ ಯಾರೇ ಗೆಸ್ಟ್ ಬಂದ್ರು ಎಲ್ಲಾರ ಫೇವ್ರೆಟ್ ಇದು. ಅಂಡ್ ಈಸಿ ಕೂಡ ಇದೆ ಅಲ್ಲ ಮಮ್ಮಿ? ಚಿಕನ್ ಬಸ್ಸಾರು ಗೀ ರೈಸ್ ಜೊತೆಗೆ ಮುದ್ದೆ, ರಾಗಿ ಮುದ್ದೆ. ಇವತ್ ಮುದ್ದೆ ನಾನ್ ಮಾಡ್ತೀನಿ, ಅದನ್ನು ಕೂಡ ಈ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ನಂಗ್ ಮುದ್ದೆ ಮಾಡಕ್ ಬರುತ್ತೆ ಗೈಸ್, ಬೇರೆ ಅಡಿಗೆ ಮಾಡಕ್ ಬರಲ್ಲ. ಏನ್ ಕಲ್ತಿಲ್ಲ ಅಂದ್ರೂ ಮುದ್ದೆ ಒಂದ್ ಮಾಡಕ್ ಕಲ್ತಿದ್ದಾಳೆ. ಟೀ ಕಾಫಿ ಮುದ್ದೆ. ಅಮ್ಮ ಸಾಕು ಮಮ್ಮಿ. ಇಲ್ಲಿ ಬಾ. ಅದು ಡ್ರೈ ಆದ್ಮೇಲೆ 4 ಸ್ಪೂನ್ ಎಣ್ಣೆ ಹಾಕ್ಬೇಕು. ಎಣ್ಣೆ ಕಾದ್ಮೇಲೆ ಈರುಳ್ಳಿ. ಬೇಸಿಗೆಗೆ ಮಸಾಲೆ ಎಲ್ಲ ಜಾಸ್ತಿ ತಿನ್ಬಾರ್ದಲ್ವಾ, ಅದರಿಂದ ಲೈಟ್ ಆಗಿರುತ್ತೆ ಇದು. ಏನೆಲ್ಲ ಸಿಂಪಲ್ ಚಕ್ಕೆ ಲವಂಗ ಮತ್ತೆ ಹುರ್ಗಡ್ಲೆ ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಇನ್ನೇನು ಹಾಕಲ್ಲ. ಮತ್ತೇನು ಹಸಿಮೆಣಸಿನ್ಕಾಯಿ ಅಂತ ಅದಂತ ಇದಂತೆ ಅದೇ ಬೇರೆ ಇದೆ. ಆದ್ರೆ ಇದು ಸಿಂಪಲ್ ರೆಸಿಪಿ. ನಾಟಿ ಕೋಳಿ ಬಸ್ಸಾರು ಅಂದ್ಬಿಟ್ಟು ಚಿಕನ್ ಬಸ್ಸಾರು ಅಂತ ನಮ್ಮ ಮನೇಲಿ. ನಾಟಿ ಕೋಳಿಲಿ ಮಾಡ್ರು ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ಕುಚ್ಚಳಲು ಅದೆಲ್ಲ ಹಾಕ್ಬಿಟ್ಟು ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ಒಂದ್ಸರಿ ಕುಕ್ ಮಾಡಿ ರೆಸಿಪಿ ತೋರ್ಸೋಣ. ಇದು ಮಾಮೂಲಿ ಸಿಂಪಲ್ ಮಾಮೂಲಿ ಕೋಳಿ ನಾರ್ಮಲ್. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಆಗ್ಬೇಕು. ಚಿಕನ್ ಹಾಕು. ಏನ್ ಮಾಡ್ಲಿಲ್ಲ ಅಂದ್ರು ಚಿಕನ್ ಸೌತ್ ಅಲ್ಲಾಡ್ಸೋದ್ರಲ್ಲಿ ಮಾತ್ರ ಚೆನ್ನಾಗಿ ಅಲ್ಲಾಡ್ತಾಳೆ. ಏನೇ ಮಾಡಿದ್ರು ನಾನೇ ಮಾಡಿದ್ದು ನನ್ ರುಚಿಯಾಗಿದೆ. ಚಿಕನ್ ಏನ್ ಅಡಿಗೆ ಮಾಡ್ತೀನಿ ನಾನು ಅಲ್ಲಾಡ್ಸ್ಬಿಡ್ತೀನಿ ಅಂತ ಹೇಳ್ಕೊಡ್ತಾಳೆ. ಸೊ ಈಗ ಚಿಕನ್ ಹಾಕ್ತಾ ಇದೀನಿ. ಅರ್ಶಿನ ಹಾಕ್ತಾ ಇದೀನಿ. ಎಷ್ಟು? 1/4 ಟೀ ಸ್ಪೂನ್ ಸಾಲ್ಟ್ ಹಾಕ್ತಾ ಇದೀನಿ. ಚೆನ್ನಾಗಿ ನೀರೆಲ್ಲ ಕುಳ್ಬೇಕು, ಡ್ರೈ ಆಗ್ಬೇಕು ಫುಲ್ ಇದು. ಅದೇ ನೀರ್ ಬಿಡುತ್ತೆ ಚಿಕನ್. 2 ಸ್ಪೂನ್ ಮೆಣಸಿಕಾಯಿ ಪುಡಿ, ಬರೀ ಅಚ್ಕಾರದ ಪುಡಿ 2 ಸ್ಪೂನ್ ನೋಡಿ ಡ್ರೈ ಆಗ್ತಾ ಇದೆ. ಮಸಾಲೆ ಹಾಕೋದಕ್ಕೂ ಮುಂಚೆ 1 ಸ್ಪೂನ್ ಅಷ್ಟು ರುಬ್ಬಿರೋದು ಮಸಾಲೆ ಎತ್ತಿಟ್ಕೋಬೇಕು. ಇದು ಏನಕ್ಕೆ ಅಂದ್ರೆ ಇದು ಚಿಕನ್ ಬಸ್ಸಾರು ಅಂತ ಹೇಳಿದೀವಲ್ವಾ, ಒಗ್ಗರಣೆ ಹಾಕ್ಬೇಕು ಲಾಸ್ಟ್ ಅದು. ಇದು ಈಗ ಇಲ್ಲಿಗೆ ಹಾಕ್ತೀನಿ ನೋಡಿ. ಕುಕ್ಕರ್ ರುಬ್ಬಿರೋ ಮಸಾಲೆನ ಹಾಕ್ತಾ ಇದ್ದೀನಿ ನೋಡಿ. ಹೆಂಗಿದೆ ಕಲರ್ಫುಲ್ ಆಗಿ ನೋಡಿ. ಆಲ್ರೆಡಿ ಅದು ಗಮ್ ಅಂತಿದೆ ಟೇಸ್ಟ್. 2 ಸ್ಪೂನ್ ಧನಿಯಾ ಪುಡಿ. 2 ಸ್ಪೂನ್ ಧನಿಯಾ ಪುಡಿ. ಗಟ್ಟಿ ಇರಬಾರ್ದು ಜಾಸ್ತಿ. ಸಾಂಬಾರು ತೆಳ್ಳಗಿದ್ರೇನೆ ಚೆನ್ನಾಗಿರೋದು ಬಸ್ಸಾರು ಅಂತ. ಈಗ ಚಿಕನ್ ರೆಸಿಪಿ ರೆಡಿ ಆಗೋಷ್ಟೊತ್ತಿಗೆ ನಾವು ಮುದ್ದೆ ಮಾಡೋಣ ಬನ್ನಿ. ನಾನ್ ಮುದ್ದೆ ಮಾಡೋದ್ ಹೇಳ್ಕೊಡ್ತೀನಿ. ನಂಗೆ ಮುದ್ದೆ ಮಾಡಕ್ ಬರುತ್ತೆ ಅಲ್ಲ ಮಮ್ಮಿ? ಮುದ್ದೆ ಮಾಡೋದಂದ್ರೆ ಅವ್ಳಿಗೆ ಇಷ್ಟ. ಇಷ್ಟ. ಸರಿ ಈ ಕಡೆ ಬಾ ಅಂಕುಶಿಲಿ ನೋಡೋಣ. ಸೊ ಫಸ್ಟ್ ನಾವು ಗ್ಯಾಸ್ನ ಆನ್ ಮಾಡಿಟ್ಕೊಂಡು ನೀರ್ ಹಾಕಿ, ನೀರಿಗೆ ನಾವು ಸ್ವಲ್ಪ ರೈಸ್ ಹಾಕೋಬೇಕು. ನೀರ್ ಎಷ್ಟು ಹಾಕೋಬೇಕು ಅಂತಂದ್ರೆ 1 ಗ್ಲಾಸ್ ಆರ್ 1.5 ಆರ್ 2, ಲೈಕ್ ಎಷ್ಟು ಮುದ್ದೆ ಬೇಕು ಅಷ್ಟು ಮುದ್ದೆಗೆ ಆ ತರ ಲೆಕ್ಕದಲ್ಲಿ ಗ್ಲಾಸ್ಗೆ ನೀರ್ ಹಾಕೋಬೇಕು. ಸೊ ಇದು ಚೆನ್ನಾಗಿ ಕುದಿ ಬರ್ಬೇಕದು, ಬಾಯ್ಲ್ ಆಗ್ಬೇಕದು. ಬಾಯ್ಲ್ ಆಗೋವರೆಗೂ ಗ್ಯಾಸ್ ಆನ್ ಮಾಡಿ ವೇಟ್ ಮಾಡೋಣ. ನನ್ ಮಗಳಿಗೆ ಮುದ್ದೆ ಮಾಡ್ತಿದ್ದಾಳೆ. ನಾನ್ ಚಿಕನ್ ಬಸ್ಸಾರು ಮಾಡಿದೆ, ಅವಳು ಮುದ್ದೆ ಮಾಡ್ತೀನಿ ಅಂತಿದ್ದಾಳೆ. ಮುದ್ದೆ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾಳೆ. ಹಚ್ಚರಾಗಿ ಮುದ್ದೆನೂ ಮಾಡ್ತಾರೆ ಸ್ವಲ್ಪ ಜನ. ಇವಳು ಸ್ವಲ್ಪ
ರೈಸ್ ಹಾಕ್ಬಿಟ್ಟು ಇವತ್ತು ಮುದ್ದೆ ಮಾಡ್ತಾ ಇದೀವಿ. ಚೆನ್ನಾಗಿ ನೀರ್ ಹಾಕ್ಬಿಟ್ಟು ಒಂದ್ 2 ಲೋಟ ನೀರ್ ಹಾಕ್ಬಿಟ್ಟು ಒಂದೇ ಒಂದ್ ಸೌಟ್ ಅನ್ನ ಹಾಕ್ಬಿಟ್ಟು ಅದ್ ಚೆನ್ನಾಗಿ ಕುದ್ದ ನಂತರ ಹಸಿಟ್ಟು ಹಾಕ್ಬಿಟ್ಟು ಮುದ್ದೆ ಮಾಡ್ತಾಳೆ ನೋಡಿ, ಹಿಂಗ್ ಮಾಡ್ತಾಳೆ ಅಂತ ನೋಡಿ. ಅಚ್ಚರಾಗಿ ಮುದ್ದೆ ಅಂತಾರಲ್ಲ ಅದು ತಿಂತೀವಿ, ಬಟ್ ಅಷ್ಟು ಚೆನ್ನಾಗ್ ಅನ್ಸಲ್ಲ ನಮ್ಗೆ. ಸೊ ನನಗೆ ಈ ತರ ಮುದ್ದೆ ಅಂದ್ರೆ ನಂಗೆ ಸಖತ್ ಇಷ್ಟ. ಲೈಕ್ ರೈಸ್ ಇರ್ಬೇಕು ಅದಕ್ಕೆ. ಅಂಡ್ ನನ್ ಮುದ್ದೆ ತಿನ್ನೋ ಸ್ಟೈಲ್ ಗೊತ್ತಾ, ಡಿಫ್ರೆಂಟ್. ಸಾಂಬಾರ ತಿನ್ನಲ್ಲ, ಬರೀ ಹಾಗೇನೆ ಕಚ್ಕೊಂಡು ತಿಂತಾಳೆ. ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ? ಒಂದೊಂದ್ಸರಿ ನಂಗೆ ಆತರ ಇಷ್ಟ ಮಾಡ್ಕೊಡ್ತಿದ್ವಲ್ಲ ಅದನ್ನ ಅಭ್ಯಾಸ ಮಾಡ್ಕೊಂಡಿದ್ದಾಳ ಅವಳು, ಹಾಗೆ ತಿನ್ನೋದು. ಅದು ಸ್ಪೂನಿಗೆ ಹೆಂಗೆ ಮಮ್ಮಿ? ಒಂದ್ ಸ್ಪೂನ್ಗೆ ಮಗು ಇದ್ದಾಗ ಒಂದ್ ಸ್ಪೂನ್ಗೆ ಮುದ್ದೆನ ಮಾಡಿ ಹಾಕಿ ಇಟ್ಕೊಟ್ಬಿಟ್ರೆ ಲಾಲಿಪಾಪ್ ತರ ತಿನ್ಕೊಳ್ಳೋಳು. ಅದೇ ಅಭ್ಯಾಸ ಆಗ್ಬಿಟ್ಟಿದೆ ಈಗನು. ಸೊ ಅದಕ್ಕೆ ಈಗನು ಮುದ್ದೆ ತಿನ್ಕೊಂತಾಳ, ಹಾಗೆ ತಿಂತಾಳ. ಸಾಂಬಾರ್ ತಿನ್ನಲ್ಲ, ಹಂಗೆ ಚಂದ ಮುದ್ದೆ ತಿನ್ನಕ್ಕೆ. ಸೊ ಫಸ್ಟ್ ಇಲ್ಲಿ ಸಾಂಬಾರ್ ಚೆನ್ನಾಗಿ ಕುದೀತಾ ಇದೆ ಅಂಡ್ ಇಲ್ಲಿ ಮುದ್ದೆ ಕೂಡ ಕುದೀತಾ ಇದೆ. ಐ ಮೀನ್ ಬಾಯ್ಲ್ ಆಗ್ತಿದೆ. ಸೊ ಈ ಬಾಯ್ಲ್ ಆಗೋ ಟೈಮಿಗೆ ಚೆನ್ನಾಗಿ ಬಾಯ್ಲ್ ಆಗ್ಬೇಕು. ಅದು ಬಾಯ್ಲ್ ಆದಷ್ಟು ಮುದ್ದೆ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಸ್ವಲ್ಪ ಹಸಿಟ್ಟು ಹಾಕೊಳ್ಳೋಣ. ಸೊ ಇದಕ್ಕೆ ಸೌಟ್ ಇತ್ತು, ಸೌಟ್ ಎಲ್ಲೋ ಇಲ್ಲ. ಸೊ ಅದಕ್ಕೆ ಚಿಕ್ಕ ಪ್ಲೇಟ್ ಲೆಕ್ಕದಲ್ಲಿ ಇಟ್ಕೊಂಡು ಸ್ವಲ್ಪ ಹಾಕು, ಬಿಟ್ಟಿರುತ್ತೆ. ಸೊ ಇಷ್ಟ ಹಾಕೊಂಡು ನೋಡ್ಬೇಕು. ಇದೆಲ್ಲಿ ಇದೆಲ್ಲಿ ವಾ, ಅದೇ ಸಿಕ್ಕಿಲ್ಲ. ಅದು ಮೇನ್ ಹಿಂಗೆ ಮಾಡ್ತಾನೆ ಇರ್ಬೇಕು ಇದನ್ನ. ಸೊ ಇಲ್ಲ 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 ನಾನು ಮಾಡ್ತೀನಿ ಬಿಡು. ಎಕ್ಸ್ಪೀರಿಯನ್ಸ್. ಸೊ ಇದಕ್ಕೆ ಈ ತರ ಮಾಡ್ತಾನೆ ಇರ್ಬೇಕಿಲ್ಲ ಅಂದ್ರೆ ಅದು ಗಂಟು ಬಂದ್ಬಿಡುತ್ತೆ. ಸೊ ಹಸಿಟ್ಟು ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಮಾಡ್ಬೇಕು. ಸೊ ಅದು ಪೌಡರ್ ತರ ಏನು ಕಾಣಿಸ್ಬಾರ್ದು, ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಬೇಕು ಇದನ್ನ. ಆಕ್ಚುಲಿ ಮುದ್ದೆ ತುಂಬಾ ಕಷ್ಟ ಅಂತ ಹೇಳ್ತಾರಲ್ಲ, ಬಟ್ ಮುದ್ದೆನೆ ಸಿಕ್ಕಾಬಟ್ಟೆ ಈಸಿ ಗೊತ್ತಾ. ಸೊ ನಾನು ಫಸ್ಟ್ ಅಡ್ಗೆ ಮಾಡೋದಕ್ಕೆ ಕಲ್ತಿದ್ದಂದ್ರೇನೆ ಮುದ್ದೆ. ಎಷ್ಟೋ ಜನ ನನ್ನ ನೋಡಿ ಲೈಕ್ ಈ ಹುಡ್ಗಿ ಮುದ್ದೆ ಮಾಡಕ್ ಬರುತ್ತಾ ಅಂತಾರೆ. ಮುದ್ದೆ ನೋಡಿ ಅವ್ರಿಗೆಲ್ಲ ಈ ವಿಡಿಯೋ ತೋರಿಸಿ ಐಶು ಎಷ್ಟ್ ಚಂದ ಮುದ್ದೆ ಮಾಡ್ತಾರೆ ಅಂತ. ಸೊ ಇದನ್ನ ಫಸ್ಟು ಆನಲ್ಲಿ ಇಟ್ಕೋಬೇಕು, ಇದು ಮಿಕ್ಸ್ ಮಾಡೋವರೆಗೂ. ಮಿಕ್ಸ್ ಎಲ್ಲ ಆದ್ಮೇಲೆ ಇದನ್ನ ಸಿಮ್ಗೆ ಇಟ್ಕೋಬೇಕು. ಸೊ ಅದು ಚೆನ್ನಾಗಿ ಬೇಯಬೇಕು. ಸೊ ಇದನ್ನ ತೆಗ್ದಿಟ್ಟು ಸೊ ಇದನ್ನ ಕ್ಲೋಸ್ ಮಾಡಿ ಇಟ್ಕೊಬಿಡೋಣ. ಸೊ ಅದು ಚೆನ್ನಾಗಿ ಬೇಯುತ್ತೆ. ಅವಾಗ ಬೆಂದಾಗ ಚೆನ್ನಾಗಾಗುತ್ತೆ. ಅಂಡ್ ಈ ಸಾಂಬಾರ್ ಕೂಡ ಆಲ್ಮೋಸ್ಟ್ ರೆಡಿ ಆಯ್ತು ಅನ್ಸುತ್ತೆ. ಮಮ್ಮಿ ಸಾಂಬಾರ್ ರೆಡಿ ಆಯ್ತು. ಆಯ್ತಾ ನೋಡುವ. ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಬೆಂದಂತ ಇದನ್ನ ತಗೋಬೇಡ. ನಂದು ಮುದ್ದೆ ರೆಡಿ ಆಗುತ್ತೆ. ಆಗುತ್ತೆ ಆಗುತ್ತೆ. ಸೊ ಚಿಕನ್ ಎಲ್ಲ ಒಂದ್ ಪ್ಲೇಟಿಗೆ ತೆಗ್ದಿಟ್ಕೋಬೇಕಾ? ತೆಗ್ದಿಟ್ಕೋಬೇಕು. ಚಿಕನ್ ಎಲ್ಲ ಒಂದ್ ಪ್ಲೇಟ್ ತೆಗ್ದಿಟ್ಕೋತಾ ಇದೀನಿ. ಏನಕ್ಕೆ ಅಂದ್ರೆ ಒಗ್ಗರಣೆ ಮಾಡ್ಬೇಕು. ಇದೇನೆ ಚಿಕನ್ ಬಸ್ಸಾರ್ ಅಂತ ಹೇಳೋದು. ಓಕೆ. ಚಿಕನ್ ನ ಬಸ್ತು ಸಾಂಬಾರ್ ಮಾಡೋದ್ನ ಚಿಕನ್ ಬಸ್ ಸಾಂಬಾರ್. ಇದು ಸಾಂಬಾರು. ಒಂದ್ 2 ಸ್ಪೂನ್ ಎಣ್ಣೆ. ಎಣ್ಣೆ ಕಾದ್ಮೇಲೆ ಈರುಳ್ಳಿ ಮೀಡಿಯಂ ಬ್ರೌನ್ ಇದೆ. ಇದಕ್ಕೆ ತೆಂಗಿನಕಾಯಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ತೆಗ್ದಿಟ್ಟಿದ್ವಿ ಸೈಡ್ ಅಲ್ಲಿ. ಒಂದ್ ಸೌಟ್ ಅಷ್ಟು ನೋಡಿ. ಓಕೆ. ಆ ತೆಗ್ದಿಟ್ಟಿದ್ ಮಸಾಲ ಈಗ ಮಸಾಲೆನ ಈಗ ಈರುಳ್ಳಿ ಜೊತೆ ಹಾಕಿ ಫ್ರೈ ಮಾಡ್ಬೇಕು. 1/4 ಸ್ಪೂನ್ ಅರಿಶಿನ ಪುಡಿ, ಚಿಲ್ಲಿ ಪೌಡರ್, ಹಸಿಮೆಣಸಿನಕಾಯಿ ಪುಡಿ ಈಗ ಮಿಕ್ಸ್ ಮಾಡ್ಕೋಬೇಕು. ಬೇಯಿಸಿರೋ ಸಾಂಬಾರ್ ತಗೊಂಡು ಫ್ರೈ ಮಾಡ್ಕೊಳ್ಳೋದು. ಉಪ್ಪು ಇದೇ ಮೇನ್ ಆಕ್ಚುಲಿ ಅಲ್ಲ ಮಮ್ಮಿ? ಇದೇ ಚಿಕನ್ ಬಸ್ಸಾರ್. ಇದೇ ಮೇನ್ ಆಕ್ಚುಲಿ. ಇದಿಲ್ಲ ಅಂದ್ರೆ ಚಿಕನ್ ಬಸ್ಸಾರ್. ಸಾಂಬಾರ್ ಒಳಗಡೆ ಹಾಕ್ಬಿಟ್ರೆ ಏನ್ ಗೊತ್ತೇ, ಸಾಂಬಾರು ಚಿಕನ್ ಎಲ್ಲ ಟೇಸ್ಟ್ ಸಿಕ್ಕಲ್ಲ ಬಾಯಿಗೆ. ಈ ತರ ತಿಂದ್ರೆ ಗ್ರೇವಿ ಟೈಪ್ ಇರುತ್ತೆ. ಚಿಕನ್ ನೋಡಿ ಮುಚ್ಚಿಟ್ಟಿದೆ, ಎಲ್ಲ ಮಸಾಲೆ ಎಲ್ಲ ಹಿಡಿದು ಚೆನ್ನಾಗಾಗಿದೆ. 2 ಮಿನಿಟ್ಸ್ ಆದ್ಮೇಲೆ ಎಷ್ಟು ಚೆನ್ನಾಗಿ ಬಂದಿದ್ರು. ಮುಗೀತು. ಇದೇ ಚಿಕನ್ ಬಸ್ಸಾರ್. ಚಿಕನ್ ಬಸ್ ಸಾಂಬಾರ್ಗೆ ರೆಡಿ. ರೆಡಿ ಅಷ್ಟೇ ನಮ್ಮ ಇದ್ದು ಕತೆ ಮುಗೀತು. ಹಾ. ಸೊ ಈಗ ಮುದ್ದೆ ಬೆಂದಿದೆ. ಮುದ್ದೆ ಬೆಂದಿದೆ. ಹಾ. ಇದು ಇನ್ನೊಂದ್ಸರಿ ನೀಟಾಗಿ ಹಿಂಗ್ ಮಾಡ್ಕೊಂಡು
ಆ ಫ್ಲೇವರ್ ಅಲ್ಲೇ ಗೊತ್ತಾಗುತ್ತೆ ಲೈಕ್ ಬೆಂದಿದ್ಯೋ ಇಲ್ವೋ ಅಂತ. ಸೌಂಡ್ ಎಲ್ಲ ಮಾಡಬೇಡಮ್ಮ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಸೊ ಮುದ್ದೆ ಎಲ್ಲ ರೆಡಿ ಇದೆ. ಇದು ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡಿ, ಮತ್ತೆ ಆ ಸ್ಮೆಲ್ ಅಲ್ಲೇ ಗೊತ್ತಾಗುತ್ತೆ ಮುದ್ದೆ ಬೆಂದಿದ್ಯೋ ಇಲ್ವೋ ಅಂತ. ಇದನ್ನ ರೌಂಡ್ ಬಾಲ್ ಮಾಡೋಣ ಈಗ. ಗ್ಯಾಸ್ನ ಆಫ್ ಮಾಡ್ಕೊಂಡು ಸೊ ಇಲ್ಲಿ ಮಾಡಿರೋ ಮುದ್ದೆನ ನೀಟಾಗಿ ಇದಿದೆಯಲ್ಲ ಇದನ್ನ ಇಟ್ಕೊಂಡು ಎಷ್ಟು ಬೇಕು ನಿಮಗೆ ಯಾವ ಸೈಜ್ ಮುದ್ದೆ ಬೇಕು ಆ ಸೈಜ್ಗೆ ಮಾಡ್ಕೋಬೇಕು. ಎಷ್ಟು ಮಾಡ್ಲಿ ಮಮ್ಮಿ? 3 ಮಾಡ್ಬೇಕಾ? ಸೊ 3 ಮುದ್ದೆ ಮಾಡ್ಬೇಕಿದ್ರಲ್ಲಿ. ಹಂಗಾಗಿ ಮರಗೆ ನಾನು ರೌಂಡ್ ಕೂಡ ಮಾಡ್ತೀನಿ. ಸುಡುತ್ತೆ, ಬಟ್ ಜಾಸ್ತಿ ನೀರು ಕೂಡ ಹಚ್ಕೋಬಾರ್ದು ಇದು. ಸೊ ಬಾಲ್ ಇಸ್ ರೆಡಿ. ಸೊ ಈಗ ಇನ್ನೊಂದು ಮುದ್ದೆ ಮಾಡೋಣ. ರೌಂಡ್ ಬಾಲ್ ಮಾಡೋಣ. ಆಕ್ಚುಲಿ 3 ಮುದ್ದೆ ಮಾಡಕ್ ಹೇಳಿದ್ದಾರೆ. ಅಮ್ಮ ಸುಡ್ತಿದೆ. ವೇಟ್. ಸೊ ಇದು ಆಕ್ಚುಲಿ ನೀಟಾಗಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಓ ಮೈ ಗಾಡ್, ಮುದ್ದೆ ಮಾಡಿ ಆಕ್ಚುಲಿ ತುಂಬಾ ದಿನ ಆಯ್ತು. ಸೊ ನೀಟಾಗಿ ಬಂದಿದೆ ಒಂದು ಬಾಲಿಗೆ. ಇದೊಂದು ಲಾಸ್ಟ್ ಮುದ್ದೆ. ನೀಟಾಗಿ ಇದನ್ನೆಲ್ಲ ತೆಗ್ದಿಟ್ಕೋಬೇಕು. ನೀಟಾಗಿ ಇದೆಲ್ಲ ತೆಗ್ದಿಟ್ಕೊಂಡು ಸೊ ಅದು ಕೈ ಕಚ್ಕೋಬಾರ್ದು ಅಂತ ನೀರ್ ಇದ್ ಮಾಡೋದು. ಇದು ಚಿಕ್ಕ ಪುಟಾಣಿ ಮುದ್ದೆ ನನಗೇನೆ. ಸೊ ಇಲ್ಲಿ 3 ಮುದ್ದೆ. ಸೊ 3 ಮುದ್ದೆ ನಾನೇ ಮಾಡಿದ್ದು. ಮುದ್ದೆ ಮಾಡಿದ್ಮೇಲೆ ಮುದ್ದೆ ಪಾತ್ರೆಗೆ ನಮಸ್ಕಾರ ಮಾಡ್ಕೋಬೇಕು. ಸೊ ಮುದ್ದೆ ಇಸ್ ರೆಡಿ. ನಾನೇ ಮಾಡಿದ್ದು. ನನ್ನ ಮಗಳು ಮುದ್ದೆ ಮಾಡಿದಾಳೆ. ಸಾಂಬಾರ್ ಚಿಕನ್ ಬಸ್ಸಾರ್ ರೆಡಿ ಇದೆ. ಚಿಕನ್. ಸೊ ಈ ಚಿಕನ್ ಬಸ್ಸಾಂಬಾರ್ ರೆಸಿಪೀಸ್ ನಮ್ಮಮ್ಮಂದು ಅಂಡ್ ಮುದ್ದೆ ನಂದು ಇಸ್ ರೆಡಿ. ನೋಡಿ ಟೇಸ್ಟ್ ಹೇಗಿದೆ ಅಂತ ನೀವು ಮಾಡ್ಬಿಟ್ಟು ಟ್ರೈ ಮಾಡಿ ಹೆಂಗಿರುತ್ತೆ ಅಂತ ನೋಡಿ. ನಾವು ತಿಂದು ಟೇಸ್ಟ್ ಹೆಂಗಿದೆ ಅಂತ ನಾವು ಕೂಡ ಹೇಳ್ತೀವಿ. ಟೇಸ್ಟ್ ನೀವು ಕೂಡ ಮಾಡಿ ಕಮೆಂಟ್ ಮಾಡಿ. ಅಂಡ್ ನಂದು ನನ್ನ ತಮ್ಮಂದು ವಿಡಿಯೋಸ್ ಏನಾದ್ರು ಕುಕಿಂಗ್ ವಿಡಿಯೋಸ್ ಏನಾದ್ರು ಬೇಕು ಅಂದ್ರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ನಾವು ಎಲ್ಲಾ ತರ ಟ್ರೈ ಮಾಡ್ತೀವಿ ಪ್ಲೀಸ್. ಫಸ್ಟ್ ನಮ್ಮ ಅಜ್ಜಿನ ಟೇಸ್ಟ್ ಕೇಳೋಣ. ಬಿಸಿ ಮುದ್ದೆ ಕೋಳಿ ಬಸ್ಸಾರು. ಟೇಸ್ಟ್ ಮಾತ್ರ ಸೂಪರ್. ಜೊತೆಗೆ ಮಸಾಲೆ ಹಚ್ಕೊಂಡು ಗ್ರೇವಿ ಹಚ್ಕೊಂಡು ತಿಂತಿದ್ರೆ ಸೊ ಅನ್ನ ಸಾಂಬಾರ್ ಟ್ರೈ ಮಾಡೋಣ ಬನ್ನಿ. ಸ್ವಲ್ಪ ಚಿಕನ್ ಸ್ವಲ್ಪ ಅನ್ನ ತಗೊಂಡು ಆಲ್ವೇಸ್ ಯಾವಾಗ್ಲೂ ಚೆನ್ನಾಗಿರುತ್ತೆ. ಈಗಲೂ ಸೇಮ್ ಟೇಸ್ಟ್ ಇದೆ, ಸಕ್ಕತ್ತಾಗಿದೆ. ನಂಗಂತೂ ತಿಂದಿರಕ್ಕಾಗ್ತಿಲ್ಲ. ತಿನ್ಕೊಂಡು ಆಮೇಲೆ ಮಾಡ್ತೀನಿ.